ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಕುಂಠಿತ. ಯಲಬುರ್ಗಾ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜೆಡಿಎಸ್ ಜಿಲ್ಲಾ ವಕ್ತಾರ ಮಲ್ಲನಗೌಡ ಕೋನನಗೌಡ ಭಾನುವಾರ ಮಾತನಾಡಿದರು. ಯಲಬುರ್ಗಾ ಕ್ಷೇತ್ರದ ಶಾಸಕ ಹಾಗೂ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರ ಮಾತಿನಲ್ಲೇ ಗ್ಯಾರಂಟಿ ಯೋಜನೆ ಬಗ್ಗೆ ಅವರಿಗೆ ಅಸಮಾಧಾನ ಇದೆ ಎಂಬುದು ತಿಳಿದಂತಾಗಿದೆ. ನಿಮಗೆ ಗ್ಯಾರಂಟಿ ಯೋಜನೆ ಬೇಕಾ ಅಥವಾ ಅಭಿವೃದ್ಧಿ ಬೇಕಾ ಎಂದು ಸರ್ಕಾರದ ಅಸಮರ್ಥತೆಯನ್ನು ತೋರಿಸಿದ್ದಾರೆ. ಗ್ಯಾರಂಟಿಯಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಮರೆತ ರಾಜ್ಯ ಸರ್ಕಾರ ಎಂದು ಜೆಡಿಎಸ್ ಜಿಲ್ಲಾ ವಕ್ತಾರ ಮಲ್ಲನಗೌಡ ಕೋನನಗೌಡ ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಭಾನುವಾರ ಮಾತನಾಡಿದರು. ರವಣಕ್ಕಿ ಗ್ರಾಮದ ಕಾರ್ಯಕ್ರಮವೊಂದರಲ್ಲಿ ಮಹಿಳೆಯರು ಉತ್ತಮ ರಸ್ತೆ ಬೇಕು ಎಂದು ಪ್ರಶ್ನಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಶಾಸಕ ರಾಯರೆಡ್ಡಿ, ನೀವು ಸರ್ಕಾರದ ಗ್ಯಾರಂಟಿ ಯೋಜನೆಯ ಮೂಲಕ ಬರುವ ಅನೇಕ ಯೋಜನೆ ತೆಗೆದುಕೊಳ್ಳಬೇಡಿ, ಹಾಗೆ ಗ್ಯಾರಂಟಿ ಯೋಜನೆ ಮುಖಾಂತರ ಪಡೆಯುವುದನ್ನು ತ್ಯಾಗ ಮಾಡಿ. ಅಂದಾಗ ಅದರಿಂದ ಉಳಿತಾಯವಾಗುವ ಹಣದಲ್ಲಿ ಕ್ಷೇತ್ರದ ರಸ್ತೆ ಅಭಿವೃದ್ಧಿ ಮಾಡುತ್ತೇವೆ. ಗ್ಯಾರಂಟಿ ಯೋಜನೆ ನಿಲ್ಲಿಸಿದರೆ ಅಭಿವೃದ್ಧಿ ಸಾಧ್ಯ ಎಂಬ ಮಾತನಾಡಿದ್ದಾರೆ. ಇದರಿಂದ ಪರೋಕ್ಷವಾಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ರಾಜ್ಯದ ಖಜಾನೆ ದುಡ್ಡು ಖಾಲಿಯಾಗಿದೆ, ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಎಂದು ಪ್ರಶ್ನೆ ಮಾಡಿದರು. ಜೆಡಿಎಸ್ ಜಿಲ್ಲಾ ವಕ್ತಾರರಾದ ಮಲ್ಲನಗೌಡ ಕೋನನಗೌಡರ ಮಾತನಾಡಿ, ರಾಜ್ಯದ ಅಭಿವೃದ್ಧಿ ಕೆಲಸ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ ಎನ್ನುವುದನ್ನು ಸ್ವತಃ ರಾಯರೆಡ್ಡಿ ಅವರು ಒಪ್ಪಿಕೊಂಡಿದ್ದಾರೆ ಎಂದರು. ರಾಜ್ಯದಲ್ಲಿ ಹಗರಣಗಳು, ಲಂಚ, ಕೊಲೆ, ಸುಲಿಗೆ ಎಗ್ಗಿಲ್ಲದೆ ನಡೀತಿವೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದ ಕೋನಗೌಡರ, ರಾಜ್ಯ ಸರ್ಕಾರ ಪುರುಷಾರ್ಥಕ್ಕಾಗಿ ಇದೆ. ಅಧಿಕಾರ ನಡೆಸಲು ಅಸಮರ್ಥರಾದ ಕಾರಣ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಜೆಡಿಎಸ್ ತಾಲೂಕಿನ ಅಧ್ಯಕ್ಷ ಬಸವರಾಜ ಗುಳಗುಳ್ಳಿ ಮಾತನಾಡಿ, ಯಲಬುರ್ಗಾ ವಿಧಾನಸಭಾ ಕ್ಷೇತ್ರ ಕಲ್ಯಾಣ ಕರ್ನಾಟಕ ಹಿಂದುಳಿದ ಪ್ರದೇಶ. ಈ ವರ್ಷದ ಮುಂಗಾರು ಮಳೆ ಬಿತ್ತನೆ ನಂತರ ಅರೆಕಾಲಿಕ ಮಳೆ ಆಗಿದೆ. ಇದರಿಂದ ರೈತರು ಕಂಗಾಲು ಆಗಿದ್ದಾರೆ. ಕಾರಣ ಯಲಬುರ್ಗಾ ಕ್ಷೇತ್ರವನ್ನು ಬರಗಾಲು ಪ್ರದೇಶ ಎಂದು ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿದರು. ಹಿರಿಯ ಮುಖಂಡ ಶರಣಪ್ಪ ರಾಂಪುರ ಇದ್ರು. ವರದಿ ಸಿಎ ಆದಿ, ಪ್ರಜಾಪವರ್ ಟಿವಿ, ಯಲಬುರ್ಗಾ. ಕೊಟ್ಟಿದೆ ನಮ್ಮ ಸರ್ಕಾರ, ರೈತರ ಪರವಾಗಿ, ಜನಸಾಮಾನ್ಯರ ಪರವಾಗಿ, ತುಳಿತಕ್ಕೊಳಗಾಗಿರ್ತಕ್ಕಂಥ ಪರವಾಗಿದೆ ಅಂತ ಹೇಳಿ ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರು ಚುನಾವಣೆಯ ಪೂರ್ವದಲ್ಲಿ ತಮ್ಮ ಭಾಷಣವನ್ನ ನಾವು ಕೇಳಿದ್ದೇವೆ. ಇವತ್ತು ಚುನಾವಣೆಯ ನಂತರ ಸರ್ಕಾರ ಬಂದು 2 ವರ್ಷ ಆಯಿತು. ಇವತ್ತು ಇವರ ಸಾಧನೆ ಕೇಳಕ್ ಹೋದ್ರೆ ರೈತರು ರಸ್ತೆ ಮಾಡಿಕೊಡು ಅಂತ ಕೇಳಿದ್ರೆ, ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ನಿಮ್ಗೆ ಅಭಿವೃದ್ಧಿ ಕೆಲಸ ಕೊಡೋಕ್ಕಾಗೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಅವರು ಆತ್ಮಸಾಕ್ಷಿಯಿಂದ ಒಪ್ಕೊಳ್ತಾ ಇದ್ದಾರೆ. ಇವತ್ತು ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ, ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಇವತ್ತೇನು ಜನತೆ ಬಂದು ನಿಮ್ಗೆ ಚುನಾವಣೆ ಪೂರ್ವದಲ್ಲಿ ನಮ್ಗೆ ಪಂಚ ಗ್ಯಾರಂಟಿ ಕೊಡಿ, ನಾವು ನಿಮ್ಗೆ ಮತ ಹಾಕ್ತೀವಿ ಅಂತ ಕೇಳಿದ್ರ? ಯಾವುದೇ ಒಬ್ಬ ಮತದಾರ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಹಾಕ್ತೀವಿ, ನಮ್ಗೆ ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ಮಾಡಿ, ಅನುಷ್ಠಾನ ಮಾಡಿ ಅಂತ ಎಲ್ಲೂ ಕೇಳಿಲ್ಲ. ಅದನ್ನ ನೀವೇ ಭರವಸೆಯನ್ನು ನೀಡಿದ್ದೀರಿ. ಇವತ್ತು ಜನ ಅಭಿವೃದ್ಧಿ ಕಾರ್ಯವನ್ನ ಕೇಳಿದ್ರೆ ಗ್ಯಾರಂಟಿಯನ್ನ ನಿಲ್ಲಿಸ್ತೀವಿ, ರಸ್ತೆಯನ್ನು ಮಾಡಿಕೊಡ್ತೀವಿ. ಸ್ವಾಮಿ, ನಿಮಗೆ ಜನತೆ ಆಶೀರ್ವಾದ ಮಾಡಿರೋದು ಗ್ಯಾರಂಟಿಯನ್ನ ಅನುಷ್ಠಾನ ಮಾಡ್ಬೇಕು. ಕೇವಲ 2,000 ರೂಪಾಯಿ ಕೊಡ್ತಾ ಇದ್ದಿರಲ್ಲ. ಕೆಲವೊಂದಿಷ್ಟು ಭಾಗದಲ್ಲಿ ರೈತರು ಬಿತ್ತಂತ ಎಲ್ಲ ಹರಡ್ತಾ ಇದ್ದಾರೆ. ಯಾಕಂದ್ರೆ ಒಣಗ್ತಾ ಇದಾವೆ ಪೀಕು. ಈಗ ಶೀಘ್ರದಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಬಸವರಾಜ ರೆಡ್ಡಿ ಸಾಹೇಬರು ಅವರು ಈಗ ನಮ್ಮ ಯಲಬುರ್ಗಾ ತಾಲೂಕನ್ನ ಬರಗಾಲ ಪೀಡದ ತಾಲೂಕು ಅಂತೇಳಿ ಘೋಷಣೆ ಮಾಡಬೇಕು. ಯಾಕಂದ್ರೆ ರೈತರ ಬಗ್ಗೆ ಕಾಳಜಿ ಇತ್ತಂದ್ರೆ ಈಗ ಸಡನ್ಲಿ ಅವರಿಗೆ ಬಿತ್ತಿದಂತ ರೈತರಿಗೆ ಏನಾದ್ರೂ ಒಂದು ಪರಿಹಾರ ಕೊಡಿಸಿ ನಮ್ಮ ತಾಲೂಕನ್ನ ಬರಗಾಲ ಪೀಡಿತ ಪ್ರದೇಶವನ್ನು ಘೋಷಣೆ ಮಾಡಬೇಕಂತೇಳಿ ಅವರಲ್ಲಿ ನಾವು ಆಗ್ರಹಿಸ್ತಾ ಇದ್ವಿ.